ಎಣ್ಣೆನ ಗಾಣದ ಎಣ್ಣೆ ತೊಗೊಂಡು ಬರಬೇಕು. ಹಾಲು ಮೊಸರು ಮಜ್ಜಿಗೆ A2 ಮಿಲ್ಕ್ ಅಂತಾರೆ. ದೇಸಿ ಹಸುವಿನ ಹಾಲನ್ನೇ ಬಳಸಬೇಕು. ಸಿಗಲಿಲ್ಲರಿ ಹಸುವಿನ ಹಾಲು ಅಂತ ಫೋನ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಆಹಾರವನ್ನು ನೀರನ್ನು ಪ್ಲಾಸ್ಟಿಕ್ನಲ್ಲಿ ಇಟ್ಟಿರೋದನ್ನು ಕುಡಿಲೇಬಾರ್ದು. ತುಂಬ ಫೋಕಸ್ ಇರೋ ಲೈಟಲ್ಲಿ ಇರಬಾರ್ದು. ಪಾಲಿಯಸ್ಟರ್, ಟೆರಿಕಾಟ್, ನೈಲಾನ್ ಬಟ್ಟೆಗಳನ್ನು ಹಾಕೊಳ್ಬಾರ್ದು. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡಬಾರ್ದು. ಫ್ರಿಜ್ಜಲ್ಲಿ ಇಟ್ಟಿರೋದನ್ನು ತಿನ್ನಲೇಬಾರ್ದು. ಹೊರಗಡೆ ತಂದದ್ದು ಎಲ್ಲಿ ಬೇಕಾದಲ್ಲಿ ತಿನ್ನೋ ಹಂಗಿಲ್ಲ. ತಂಗಳದ್ದು ತಿನ್ನಬಾರ್ದು. ಸೂರ್ಯೋದಯಕ್ಕೆ ಮೊದಲೇ ಏಳಬೇಕು. ಎಷ್ಟೇ ಕೆಲಸ ಇದ್ದರೂ ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ರಾತ್ರಿ ಬೇಗ ಮಲ್ಕೊಳ್ಬೇಕು. ಸಾಧ್ಯ ಮಾಡಿಕೊಂಡು ವಾಕಿಂಗ್ ಮಾಡೋದು, ಲಘು ವ್ಯಾಯಾಮ ಮಾಡೋದು, ಯೋಗಾಸನ ಮಾಡೋದು, ಪ್ರಾಣಾಯಾಮ ಮಾಡೋದನ್ನು ರೂಢಿಸ್ಕೊಳ್ಬೇಕು. ಕೋಪಿಸ್ಕೊಳ್ಳೋದು, ಮಾನಸಿಕ ಮಾಡ್ಕೊಳ್ಳೋದು, ಒತ್ತಡ ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡ್ಕೋಬಾರ್ದು. ತುಂಬ ಹೊತ್ತು TV ಮತ್ತು ಮೊಬೈಲ್ ಮುಂದೆ ಕೂತ್ಕೊಳ್ಬಾರ್ದು. ಹೇಗೆ ಅದರಲ್ಲಿರೋ ಒತ್ತಡ ಬರ್ತಾವೆ, ಅದು ಕಾಯಿಲೆ ಮೇಲೆ ದುಷ್ಪರಿಣಾಮ ಮಾಡಿ ಮತ್ತಷ್ಟು ವೈರಸ್ ಜಾಸ್ತಿ ಆಗಲಿಕ್ಕೆ ಹೆಲ್ಪ್ ಆಗುತ್ತದೋ. ಈ ಎಲ್ಲ ಕಾರಣಗಳು ಇವತ್ತು ಕ್ಯಾನ್ಸರ್ ಕಾಯಿಲೆ ಹೆಚ್ಚಾಗಲಿಕ್ಕೆ ಕಾರಣ. ಇನ್ನು ಮುಂದಿನ ವಿಷಯ, ಅಕಸ್ಮಾತ್ ಪೇಷಂಟ್ಗೆ ಡಿಸೆಂಟ್ರಿ ಬರುತ್ತೀ ಅಂದರೆ ಮಜ್ಜಿಗೆ ಅನ್ನ ಊಟ ಮಾಡಿಸಿದ್ರೆ ಡಿಸೆಂಟ್ರಿ ನಿಲ್ಲುತ್ತೆ. ವಾಂತಿ ಬರುತ್ತೆ ಅಂದರೆ ಎಳನೀರಿಗೆ ಏಲಕ್ಕಿ, ಜೇನುತುಪ್ಪ, ನಿಂಬೆ ರಸ ಹಾಕಿ ಕುಡಿಸಿದ್ರೆ ವಾಂತಿ ತಕ್ಷಣ ನಿಲ್ಲುತ್ತೆ. ಜಾಂಡೀಸ್ ಕೂಡ ಹೋಗಿಬಿಡುತ್ತೆ. ಇದಕ್ಕೆ ಹೊಟ್ಟೆ ಹಸಿಯೋದಿಲ್ಲ, ಹೊಟ್ಟೆ ನೋವು ಬರುತ್ತೆ ಅಂತ ಯಾರಿಗಾದ್ರೂ ಅನಿಸಿದರೆ ಹಸಿ ಶುಂಠಿ ಉಪ್ಪನ್ನು ಕುಟ್ಟಿ ಬಿಸಿನೀರಲ್ಲಿ ಹಾಕಿ ಕುಡಿಸಿದರೆ ಹೊಟ್ಟೆ ಚೆನ್ನಾಗಿ ಹಸಿತದೆ, ಟಾಯ್ಲೆಟ್ ಕ್ಲಿಯರ್ ಆಗುತ್ತೆ. ಇನ್ನು ಬಾಯಲ್ಲಿ ಗಾಯ ಆಗಿದೆ ಅನ್ನುವಂಥವ್ರಿದ್ದರೆ ಶ್ರೀಗಂಧದ ಕೊರಡನ್ನು ತಂದು ತೇಯ್ದು ಅದನ್ನು ದಿನಕ್ಕೆ 3 ಬಾರಿ ಬಾಯಿಗೆ ಹಚ್ಕೊಂಡು ಅರ್ಧ ಗಂಟೆ ಮೇಲೆ ಬಾಯಿ ತೊಳ್ಕೊಳ್ತಾ ಇದ್ದರೆ ಗಾಯ ಬೇಗ ಬೇಗ ವಾಸಿಯಾಗತ್ತೆ. ದೇಹದಲ್ಲಿ ಗಾಯಗಳಾಗಿದ್ದಾವಂದರೆ ಅಲೋವೆರಾನ ತಂದು ಕಟ್ ಮಾಡಿ ಆ ಲೋಳೆ ಹಚ್ಚಿದರೆ ಗಾಯಗಳು ಕಡಿಮೆ ಆಗುತ್ತೆ. ಹೊಟ್ಟೆ ಬಾವಿದೆ, ಕಾಲು ಬಾವಿದೆ ಅಂದರೆ ಆಗಲೇ ಒಂದು ಮುದ್ರೆ ಹೇಳಿದ್ದೀನಿ, ಸೂರ್ಯ ಮುದ್ರಾ. ಅದರ ಜೊತೆಗೆ ರಾತ್ರಿ ಮಲಗುವಾಗ ಹೊಟ್ಟೆ ಬಾವಿದ್ರೆ ಹುತ್ತದ ಮಣ್ಣನ್ನು ಕಲಿಸಿಬಿಟ್ಟು ಬಿಸಿನೀರಲ್ಲಿ ಹೊಟ್ಟೆಗೆ ಹಚ್ಚಿ ಮಲಗಿಸಿ ಬೆಳಿಗ್ಗೆ ತೊಳೆದ್ರೆ ಹೊಟ್ಟೆ ಬಾವು ಕಡಿಮೆ. ಇದೆಲ್ಲ ಕ್ಯಾನ್ಸರಿಗೆ ಸಂಬಂಧಪಟ್ಟಂಥ ಎಲ್ಲರ ಮನಸ್ಸಿನಲ್ಲಿರುವಂಥ ಮತ್ತು ಸಂಭಾವ್ಯ ಬರಬೇಕಾಗಿರುವಂಥ ಬಂದಿರುವಂಥ ತೊಂದರೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದೆಲ್ಲ ಬಿಟ್ಟು ನನಗೆ ಕೇಳಲೇಬೇಕು ಅಂತಿದ್ರೆ ಇದನ್ನು ಬಿಟ್ಟು ಕೇಳೋರಿದ್ರೆ ಒಳಗಡೆ ಬಂದಾಗ ಕೇಳಬಹುದು. ಕ್ಲಿಯರ್ ಆಯ್ತಲ್ವ ಎಲ್ಲರಿಗೂ? ಈಗ ಕೊಟ್ಟಂಥ ಔಷಧಿ 2.5 ತಿಂಗಳಿಗಾಗುತ್ತೆ. ಮನೇಲಿ ಹೋಗಿ ಎಲ್ಲರೂ ಸೇರಿ ವಿಡಿಯೋ ನೋಡಬೇಕು. ಮತ್ತೆ ನೋಡೋಕ್ಕಾಗಲಿಲ್ಲ ಅಂದರೆ ನೋಟ್ ಮಾಡ್ಕೋಬೇಕು. ಅದರಲ್ಲಿ ಒಟ್ಟು ತಪ್ಪಾಗದೇ ಇರುವ ರೀತಿಯಲ್ಲಿ ಔಷಧಿಯನ್ನು ಸೇವನೆ ಮಾಡಬೇಕು. ಔಷಧಿ ಖಾಲಿ ಆಗುವಾಗ ಇನ್ನು ಬುಧವಾರ ಇನ್ನೂ 4 ದಿನ ಇರುವಾಗಲೇ ಬರಬೇಕು. ಬಂದು 2ನೇ ಬಾರಿ ಅಂಥೇಳಿ ಲೆಡ್ಜರಲ್ಲಿ ಹೆಸರು ಬರೆದು ಮತ್ತೆ ಆಧಾರ್ ಕಾರ್ಡ್ ಬರೆದು ಪೇಷಂಟ್ ಕರ್ಕೊಂಡು ಬಂದೇ ಔಷಧಿಯನ್ನು ತಗೊಳ್ಬೇಕು. ಇದಿಷ್ಟು ಹೊಸದಾಗಿ ಕ್ಯಾನ್ಸರಿಗೆ ಬಂದಿರುವಂಥವ್ರಿಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮ್ಗಿನ್ನೇನಾದ್ರು ಕೇಳೋದಿದ್ದರೆ ಒಳಗಡೆ ಔಷಧಿ ವಿತರಣೆ ಮಾಡ್ತೀವಲ್ಲ ಆವಾಗ ನೀವು ಅದನ್ನು ಕೇಳ್ಬೋದು. ಇಲ್ಲಿಗೆ ಕ್ಯಾನ್ಸರಿಗೆ ಸಂಬಂಧಪಟ್ಟಂಥ ಒಬ್ಬರಿಗೆ ಏನು ಹೇಳ್ತಾ ಇದ್ದೀವೋ ಅದೆಲ್ಲರಿಗೂ ಸೇರಿ ಹೇಳಿದ್ದೀನಿ. ಈಗ ಮುಗಿದಿದೆ. ವಿಡಿಯೋ ಬಂದ್ ಮಾಡಿ.